ಸೊ ವೆಲ್ಕಮ್ ಅಗೇನ್ ಫಾರ್ ಮೈ ಸಿಲಿ ಡಾಕ್ಸ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಇದ್ದು ನನ್ನ ಫೇವ್ರೆಟ್ ಲಾಗರ್ ಸ್ಯಾಮಿರ್ದು ಲಾಗ್ ನೋಡ್ಕೊಂಡು ಹಚ್ಚಿಂದೆ. ಇದು ಇಡ್ಲಿ ಒಗ್ಗರಣೆ ನಮ್ಮ ಮನೇಲಿ ಮಾಡ್ತಾರೆ. ಎಕ್ಸಾಮ್ ಇದೆ ಗೆದ್ದಿದ್ದೀನಿ, ಓದೋಣ ಅಂತ ಓದೋಕೆ ಮನ್ಸು ಬರ್ತಿಲ್ಲ. ನಮ್ಮಮ್ಮ ಕೊಬ್ಬರಿನೇ ಮಾಡ್ತಿದ್ದೆ. ಏನೇನು ಹಾಕ್ತಿದೆ ಅದಕ್ಕೆ? ಆಮ್ಲ ಎಣ್ಣೆ, ಆಲ್ಮಂಡ್ ಆಯಿಲು, ಇದು ಆಲಿವ್ ಆಯಿಲು, ನೀಮ್ ಆಯಿಲು, ಇದು ಸಾಸಿವೆ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ಎಲ್ಲ ಇದರಲ್ಲಿ ಹಾಕ್ತಿದ್ದೀವಿ. ಆಮೇಲೆ ಇದರಲ್ಲಿ ಕರಿಬೇವು, ಮೆಂತೆಕಾಳು, ರೋಸ್ಮೆರಿ ಲೀವ್ಸು, ಇದರಲ್ಲಿ ಆಮ್ಲಗಳು ಹೆಚ್ಕೊಂಡು ಹಾಕಿ ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಯಾವಾಗಲೂ ಎಣ್ಣೆ ಪ್ರಿಪೇರ್ ಮಾಡ್ತಾರೆ. ಈಗ ನಾನು ಆ್ಯಕ್ಚುಲಿ ಅದೇ ಎಣ್ಣೆನೇ ಹಚ್ಕೊಂಡಿರೋದು ಖಾಲಿಯಾಗಿದೆ. ನಮ್ಮಮ್ಮ ಮಾಡ್ತಿದ್ದಾರೆ. ಎಕ್ಸಾಮ್ ಇದ್ರೂ ಓದೋಕ್ಕೆ ಸೀರಿಯಸ್ನೆಸ್ ಬರ್ತಿಲ್ಲ ನನಗೆ, ಗೊತ್ತಾ? ಏನು ಮಾಡೋದು? ಏನು ಯಾವುದು ಆದರೂ ಏನಾದರೂ ಡಿಫ್ರೆಂಟಾಗಿ ನಾವು ತಿಂತಿರ್ಬೇಕು. ಯಾರಿಗೂ ಗೊತ್ತಿಲ್ಲ, ನನಗಂತೂ ಡಿಫ್ರೆಂಟಾಗಿ ತಿಂತಿರ್ಬೇಕು. ಮಂಡಕ್ಕಿ ಜೊತೆ ಸಾಂಬಾರು ತಿಂತಿದ್ದೀನಿ. ಯಾವಾಗೂ ಡಿಫ್ರೆಂಟಾಗಿ ತಿಂಬೋದು. ಗೈಸ್, ನಮ್ಮಮ್ಮಂಗೆ ದಾಟ್ಸೊಳದು ಎಳೆಬೇಕಂತ ಅದಕ್ಕೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಳು ನೋಡಿ, ನಾನು ಮಾಡ್ತೀನಿ ಆಗ್ತೀನಿ ಅದಕ್ಕೆ ಈಗ ಇದು ಎಕ್ಸಾಮ್ಗೆ ಓದೋದು ಬಿಟ್ಟು ಬಂದಿದ್ದೀನಿ. ನಮ್ಮ ಅಜ್ಜಿ ನೋಡಿ ಪೂಜೆ ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ನಾವಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ನಮ್ಮ ಅಜ್ಜಿ ಆಗಲೇ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ದಾರೆ. ಈಗ ಎಲೆ ತಗೊಂಡೋಗಿ ನಮ್ಮಮ್ಮ ಹೇಳಿದ ಕೆಲಸ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಅಂದರೂ ನಮ್ಮ ಮನೇಲಿ ಇವಳಷ್ಟು ಕ್ಲೀನ್ ಯಾರೂ ಇಲ್ಲ. ಗಾಯ್ಸ್, ಅವಳು ತುಂಬ ಲೇಸಿ ಇದ್ಲು. ಬರೋಕ್ಕಿಗೆ ಮೇದು ಬೀಳೋದು ಅಷ್ಟೇ ಗೊತ್ತು. ಅದಕ್ಕೆ ನಾನೇ ಹೋಗಿ ಕಿತ್ಕೊಂಬಂದೆ. ಇಲ್ಲೆಲ್ಲ ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ನೋಡ್ರಿ ಗಾಯ್ಸ್. ಆ್ಯಕ್ಚುಲಿ ನಾನು ಲೇಸಿ ಏನು ಇರಲಿಲ್ಲ, ಕೆಲಸ ಮಾಡ್ತಿದ್ದೆ. ಈಗ ಇದನ್ನ ಹಾಳು ಮಾಡಿದ್ದೀನಿ. ನಮ್ಮಮ್ಮ ಬಂದಮೇಲೆ ಫಸ್ಟ್ ಬರೋದು ಫೋನ್ ಇಟ್ಕೊಂಡು ರೀಲ್ಸ್ ನೋಡೋದಕ್ಕೆ. ಆ ವಿಷಯಕ್ಕೆ ಬಂದು ತುಂಬಾ ಬೈತಾರೆ. ಬೈಸ್ಕೊಂಡು ಏನೇನು ಬೈದ್ರು ಅಂತ ನನಗೆ. ಆದರೆ ಹೇಳೋ ಥರ ಇದ್ದರೆ ಬೈದಿದ್ದನ್ನ ನನ್ನ ಹತ್ರ ಹೇಳ್ತೀನಿ. ಮನೇಲಿ ದೊಡ್ಡ ಲೇಸಿ ಅಂದರೆ ಇವಳೇ ಆ್ಯಕ್ಚುಲಿ. ಹಾಂ, ನೀನೇ ಗೊತ್ತು ಎಲ್ಲರಿಗೂ. ಬರೀ ಮಾತಾಡೋಕೆ ಅಷ್ಟೇ ಗಾಯ್ಸ್ ಇವಳು. ಒಂದು ಕೆಲಸ ಮಾಡೋಕ್ಕೆ ಬರಲ್ಲ, ಏನೂ ಬರಲ್ಲ ಇವಳಿಗೆ. ಅದಾದಮೇಲೆ ಅದನ್ನು ಜಾಲ್ರಿ ಒಳಗೆ ಹಾಕಿ ಅದು ಫುಲ್ ಲಿಕ್ವಿಡ್ ಎಣ್ಣೆ ಅಷ್ಟೇ ತೆಗ್ದು ಎಣ್ಣೆ ಪಾರ್ಟ್ನ ತೆಗೆದು ಅದು ಬಾಟ್ಲಲ್ಲಿ ಫಿಲ್ ಮಾಡಿದೆ. ಅದರಲ್ಲೂ ಅವಾಗಲೂ ಬೈಸ್ಕೊಂಡೆ. ಯಾಕೋ ದಿನನೇ ಸರಿ ಇಲ್ಲ ನಂದು ಆ್ಯಕ್ಚುಲಿ. ಇವಳು ಬರೀ ಬಿಲ್ಡಪ್ಪು. ಅವಳು ತೊಗೊಂಬಂದಿದ್ದಲ್ಲ, ಅಲ್ಲಿ ತಳಗಿಂದ ತೊಗೊಂಬಂದಿದ್ದಷ್ಟೇ ಡಿಕ್ಕಿಯಿಂದ. ತುಂಬ ದಿನ ಆದಮೇಲೆ ಸಕ್ಕರೆ ಪಾಯಸ ಮಾಡ್ತೀನಿ ಸಾಯಂಕಾಲ. ಇದೆಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಹೋಗ್ತಿದ್ದೆ. ಅಲ್ಲಿ ಇವೆಂಟ್ ಇಟ್ಟಿದ್ರು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅವರು. ಅದಾದಮೇಲೆ ನಮ್ಮ ಕ್ಲಾಸಲ್ಲಿ ಇವೆಂಟ್ ಇತ್ತು, ಅಲ್ಲಿ ಹೋಗಿದ್ದೆ.
ನಾನು ಒಂದ್ಸಲ ನೋಡಲ್ಲ ಮೊಸರು ಚಲ್ದತಿ ಹೊಡಿತೀನಿ ಜೀವನ ಪಡ್ತೀನಿ ಫೋನ್ ತಿನ್ಸ್ಮ ಚಿ 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 ತಿನ್ ಸುಮ್ ಏಯ್ ತೆಗಿಮ ಎಲ್ಲ ಮುಗಿಸ್ಕೊಂಡು ಇಡೀ ದಿನ ಟೈಮ್ ಪಾಸ್ ಮಾಡಿ ಪ್ರೋಟೀನ್ ತಿನ್ಕೊಂಡು ಮಲ್ಕೊಂಡೆ.